ಸಿ ಟಿ ರವಿ ಅವರಿಗೆ ಈಗೇನೋ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ, ಇಲ್ಲ ಅಂತಲ್ಲ. ಆದರೆ ಮೊನ್ನೆ ಅವರು ಅರೆಸ್ಟ್ ಆದ ದಿನ ರಾತ್ರಿ ಇದೆಯಲ್ಲ, ಅವರು ಕಳೆದ ರಾತ್ರಿ ಅದೊಂದು ರೀತಿ ನರಕದ ರಾತ್ರಿ ಅಂತ ಹೇಳಬೇಕು. ಆ ಪರಿಪ್ರಮಾಣದಲ್ಲಿ ಅವರಿಗೆ ಪೊಲೀಸರು ಸಂಕಷ್ಟವನ್ನು ಕೊಟ್ಟಿದ್ದರು. ಹೊಟ್ಟೆಗೆ ಊಟ ಕೊಟ್ಟಿಲ್ಲ, ಒಂದು ಕಡೆ ಸರಿಯಾಗಿ ನಿಲ್ಲಿಸಿಲ್ಲ, ರಾತ್ರಿಯೆಲ್ಲ ವನವಾಸ, ಜಾಗರಣೆ, ಇಡೀ ನೈಟ್ ಜಾಗರಣೆ ಅಂತಾಗಿ, ಜೊತೆಗೆ ಉಪವಾಸ ಕೂಡ. ಆಮೇಲೆ ತಿಳಿಯದ ಪೊಲೀಸ್ ಗುಟ್ಟು, ಇವ್ರು ಏನು ಮಾಡ್ತಿದ್ದಾರೆ ಅಂತಲೇ ಸಿ ಟಿ ರವಿಗೆ ಅರ್ಥ ಆಗ್ತಿಲ್ಲ. ಜೊತೆಗೆ ತಲೆಗೆ ಪೆಟ್ಟು, ಆಮೇಲೆ ಊಟ ಇಲ್ಲದೆ ಸಿಟ್ಟು. ಅಲ್ಲಿ ಮಧ್ಯರಾತ್ರಿ ಕೂತ್ಬಿಟ್ಟಿದ್ರಲ್ಲ, ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಎನ್ಕೌಂಟ್ರ್ ಮಾಡಿ ನನ್ನನ್ನು ಅಂತಂದ್ಬಿಟ್ಟು. ಒಂದು ರಾತ್ರಿ ತಿಂದ ಪೆಟ್ಟು ಈಗ ಅದು ರಾಜಕೀಯ ಹೋರಾಟದ ಕಿಚ್ಚನ್ನೇ ಹಬ್ಬಿಸ್ಬಿಟ್ಟಿದೆ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಬಣದಲ್ಲಿ. ಜೊತೆಗೆ ಅವ್ರು ನೆನ್ನೆ ಹೇಳಿಬಿಟ್ರು, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ ಅಂತ ಸಿ ಟಿ ರವಿ ನೆನ್ನೆ ಬೆಳಗಾವಿ ಕೋರ್ಟಲ್ಲೇ ಶಪಥ ಮಾಡಿಬಿಟ್ರು. ಹಾಗಾಗಿ ಈಗ ಚಿಕ್ಕಮಗಳೂರು ಟು ಬೆಳಗಾವಿ ಬ್ಯಾಟಲ್ ಶುರುನಾ? ಪರಿಷತ್ ಗಲಾಟೆ ಬಳಿಕ ಹೊರಗೂ ಗಲಾಟೆ ಆಯಿತು. ಸೊ ಒಂದು ದಿನ ರಾತ್ರಿಯೆಲ್ಲ ಮಾನಸಿಕವಾಗಿ ದೈಹಿಕವಾಗಿ ಕುಸಿತೋಗಿದ್ದರು ಸಿ ಟಿ ರವಿ. ರಾಜಕೀಯ ಹೊಸ ಮುಯಿಗೆ ಮೇಲಾಟಕ್ಕೀಗ ವೇದಿಕೆ ಸಿದ್ಧವಾದಂತಾಗಿದೆ. ನಿನ್ನೆ ಕೋರ್ಟ್ನಿಂದ ಹೊರಬರಬೇಕಾದ್ರೆ ಸಿ ಟಿ ರವಿ ಈ ಮಾತುಗಳನ್ನು ಆಡಿದರು, ಶಪಥವನ್ನು ಮಾಡಿದರು, ನಮಗೂ ಒಂದು ಕಾಲ ಬರುತ್ತೆ, ನಾವು ತೋರಿಸ್ತೀವಿ ಅಂತ. ಸರ್ವಾಧಿಕಾರ ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ. ಸರ್ವಾಧಿಕಾರ ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ. ಸರ್ವಾಧಿಕಾರ ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಮಸೂದ್, ಈಗ ಈ ಬೆಳಗಾವಿನಲ್ಲಿ ನಡೆದಂತಹ ಈ ಘಟನೆ ಮುಂದೆ ಯಾವ ರೀತಿ ರಾಜಕೀಯ ಹೋರಾಟಕ್ಕೆ ಇದು ಸಾಕ್ಷಿಯಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಯಾಕೆಂದರೆ ನೋಡಿ, ಅಲ್ಲಿ ಪ್ರಹಸನ ನಡೀತಾ ಇದ್ದರೆ ಚಿಕ್ಕಮಗಳೂರಿನಲ್ಲಿ ನಿನ್ನೆ ಬೆಳಿಗ್ಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ದೊಡ್ಡ ಮಟ್ಟದ ಗಲಾಟೆ ಮಾಡಿಕೊಂಡು ಪೊಲೀಸರು ಲಾಠಿ ಬೀಸೋವಂಥದ್ದೆಲ್ಲ ಆಯಿತು. ಆಮೇಲೆ ಸಾಯಂಕಾಲ ಇವರು ರಿಲೀಸ್ ಆಗ್ತಾ ಇದ್ದ ಹಾಗೆ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ನಡೀತು. ಅಂದರೆ ಚಿಕ್ಕಮಗಳೂರು ಟು ಬೆಳಗಾವಿ ಬ್ಯಾಟಲ್ ಯಾವ ರೀತಿ, ಯಾವ ರೂಪವನ್ನು ಮುಂದೆ ಪಡ್ಕೋಬಹುದು ಅಂತ? ಅರವಿಂದ್, ಸಿ ಟಿ ರವಿ ಅವರ ಪ್ರಕರಣದಿಂದ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನುವಂಥದ್ದಂತೂ ಒಂದಂತೂ ಸ್ಪಷ್ಟ ಆಗಿದೆ. ಮುಂದೆನೂ ಕೂಡ ಮುಂದುವರಿಯುತ್ತೆ ಅಂತ. ಬೇರೆ ರಾಜ್ಯಗಳಲ್ಲಿ, ಅಕ್ಕಪಕ್ಕದ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯದಲ್ಲಿ ಯಾವ ರೀತಿ ರಾಜಕೀಯ ಮೇಲಾಟ ಇರುತ್ತೋ, ಪರಸ್ಪರ ದ್ವೇಷದ ರಾಜಕಾರಣ ಮಾಡ್ತಾರೋ, ಆ ಥರದ್ದೇ ಪರಂಪರೆ ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದೆ ಈ ಒಂದು ಪ್ರಕರಣದ ನೆಪದಿಂದ ಅಂತಲೂ ಕೂಡ ಹೇಳ್ಬೋದು. ನೆನ್ನೆ ಅವ್ರು ಹೇಳಿದ್ರು, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ ಬೆಳಗಾವಿ ಕೋರ್ಟಿಂದ ಹೊರಗಡೆ ಬರುವಾಗ. ಅದರ ಅರ್ಥ ಇನ್ನೇನು ಅದೇ ಇರುತ್ತೆ. ಅಂದರೆ ಮುಂದೆ ನಮಗೂ ಒಂದು ಕಾಲ ಬರುತ್ತೆ, ನಮಗೂ ಅಧಿಕಾರ ಬರುತ್ತೆ, ಆವಾಗ ನೀವೇನೆಲ್ಲ ಮಾಡಿದ್ದೀರಾ ಅದರ ಎರಡರಷ್ಟು ನಾವು ಮಾಡ್ತೇವೆ ಅನ್ನುವಂಥ ಒಂದು ಸಂದೇಶ ಕೂಡ ಇರಬಹುದು. ಜೊತೆಗೆ ಬಿಜೆಪಿ ಈಗ ಒಗ್ಗಟ್ಟಾಗಿದೆ, ಒಗ್ಗಟ್ಟಲ್ಲೇ ಹೋರಾಟ ಮಾಡೋದಕ್ಕೂ ಕೂಡ ತೀರ್ಮಾನ ಮಾಡಿದಂತಿದೆ. ಒಂದು ರೀತಿಯಲ್ಲಿ ಒಂದು ಯುದ್ಧ, ಸಿ ಟಿ ರವಿ ಅವರಿಗೆ ಒಂದು ಯುದ್ಧ, ಇಬ್ಬರು ವೈರಿಗಳು ಅನ್ನುವ ರೀತಿಯಾದ ಅರ್ಥದಲ್ಲಿ ಚರ್ಚೆ ಆಗ್ತಾ ಇದೆ. ಮುಂದೆ ಅಧಿಕಾರಕ್ಕೆ ಬಂದಾಗ ನಾವು ಕೂಡ ತೋರಿಸ್ತೇವೆ ಅನ್ನುವಂಥದ್ದು ಬಿಜೆಪಿ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ. ಈಗ ಅವ್ರು ಮುಂದೆ ಇರೋದು ಇಷ್ಟೇ, ಮುಂದಿನ 3 ವರ್ಷ ಒಂದು ರೀತಿಯಲ್ಲಿ ಪಕ್ಷ ಸಂಘಟನೆ ಚೆನ್ನಾಗಿ ಮಾಡಬೇಕು, ಮತ್ತೆ ಅಧಿಕಾರಕ್ಕೆ ಬರಬೇಕು, ಬಹುಮತ ಪಡೆದು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ಏನು ಅನ್ನುವಂಥದ್ದನ್ನ ತೋರಿಸ್ಬೇಕು ಅನ್ನುವಂತಹ ಪಣ, ಛಲ, ಇದು ಸಿ ಟಿ ರವಿ ಪ್ರಕರಣದಿಂದಲೇ ಅದನ್ನೇ ಮುಂದೆ ಇಟ್ಕೊಂಡು ಈ ಒಂದು ದ್ವೇಷ ಸಾಧಿಸುವಂತಹ ಒಂದು ಪರಂಪರೆಗೆ ಬಿಜೆಪಿ ಕೂಡ ಮುಂದಡಿ ಹಿಡಿಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಕಳೆದ 1.5 ವರ್ಷದಿಂದ ಬಿಜೆಪಿ ನಾಯಕರ ಮೇಲೆ ಸತತವಾಗಿ ಕೇಸ್ ಪಾಲಿಟಿಕ್ಸ್ ಮಾಡಲಾಯಿತು. ಅದನ್ನೆಲ್ಲವನ್ನೂ ಕೂಡ ಪಟ್ಟಿ ಮಾಡಿಕೊಂಡು ಒಟ್ಟಾರೆಯಾಗಿ ಅಧಿಕಾರಕ್ಕೆ ಬಂದ ನಂತರ ಮುಗಿಗೆ ಮುಗಿ, ಸವಾಲ್ಗೆ ಸವಾಲ್ ಅನ್ನುವಂಥ ಒಂದು ಧೋರಣೆ ಬಿಜೆಪಿ ಪಾಳ್ಯದಲ್ಲಿ ಈಗ ಮನೆ ಮಾಡಿದಂತಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ. ನೋಡೋಣ ಮುಂದೆ ಇದು ಯಾವ ಥರ ತಿರುವು ಪಡ್ಕೊಳ್ಳುತ್ತೆ ಅಂತ.